ಗುಡ್ ಮಾರ್ನಿಂಗ್. ಇವತ್ತು ನಮ್ದು ಡೇ ಥರ್ಡ್ ಇದೆ ಮಹಾಬಳೇಶ್ವರ ಟೂರ್. ಇಲ್ಲಿ ಸ್ಟ್ರಾಬೆರಿ ಗಾರ್ಡನ್ಗೆ ಬಂದೀವಿ. ಇಲ್ಲ ಸ್ಟ್ರಾಬೆರಿ ಗಾರ್ಡನ್ಸ್ ಇದೆ ಇದು. ಇಲ್ಲಿ ಫ್ಲವರ್ ಬಂದು ನೋಡಿ, ಸ್ಟ್ರಾಬೆರಿ ಫ್ಲವರ್ ಇಲ್ಲಿ ಕ್ಲಿಯರ್ ಅದ, ಇಲ್ಲಿ ದೊಡ್ಡದಾಗಿದೆ. ಸ್ಟ್ರಾಬೆರಿನೂ ಒಂದಾಗಿದೆ. ಸ್ಟ್ರಾಬೆರಿ ಇವ್ರು ಅಕ್ಟೋಬರ್ ಪ್ಲ್ಯಾಂಟ್ ಮಾಡ್ತಾರೆ. ಆಮೇಲೆ ಒಂದು 2 ತಿಂಗಳದಾಗ ಅಂದ್ರೆ ನವೆಂಬರ್ ಡಿಸೆಂಬರ್ದಾಗ ಸ್ಟ್ರಾಬೆರಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಆಮೇಲೆ ಒಂದು 6 ತಿಂಗಳು ಸೀಸನ್ ಇದು, ಟಿಲ್ ಅಕ್ಟೋಬರ್ ಟು ಮಾರ್ಚ್ ಏಪ್ರಿಲ್ ತನಕ ಅಷ್ಟೇ ಇರ್ತದೆ, ಮ್ಯಾಕ್ಸಿಮಮ್ ಮೇ. ಓಕೆ, ಇವು ಕೆಳಗೆ ಇವೆಲ್ಲ ಇದ್ರ ಟೈಪ್ ಅನ್ನಿಸ್ತಾವಲ್ಲ, ಕ್ಯಾಬೇಜ್ ಫ್ಲವರ್ ಅವಲ್ಲ ಆ ಟೈಪ್ ಅನ್ನಿಸ್ತಾವೆ. ಓಕೆ, ಹಾಂ, ಇದೆಲ್ಲ ಸ್ಟ್ರಾಬೆರಿ ಗಾರ್ಡನ್. ಇಲ್ಲಿ ಮಹಾಬಳೇಶ್ವರಕ್ಕೆ ಮೇನ್ ಸ್ಟ್ರಾಬೆರಿ ಭಾಳ ಬೆಳೀತಾರೆ. ಇದಕ್ಕೆ ಕೋಲ್ಡ್ ಕ್ಲೈಮೇಟ್ ಅಂದರೆ ಹಿಲ್ ಸ್ಟೇಷನ್ ಆ ಟೈಪದ ಕ್ಲೈಮೇಟ್ ಹತ್ತದ. ಎಲ್ಲ ಥರ್ಮೋಕೋಲ್ ಇದ್ರೊಳಗೆ ಮಾಡ್ಯಾರ. ಹೌದು, ಹಂಗೆ ಮಣ್ಣಿಲ್ಲ ಇದು. ಈಗ ಇವು ನೆಕ್ಸ್ಟ್ ಮಂತ್ ಒಳಗೆ ಬರ್ತಾವೆ. ಸ್ಟ್ರಾಬೆರಿ ಎಲ್ಲ ಫ್ರೂಟ್ಸ್ ಆಗ್ತಾವೆ. ಈಗ ಜಸ್ಟ್ ಕತ್ಸಾವು. ಇವಾಗ ಹಿಂಗೆ ಡಿಸೆಂಬರ್ ತನಕ ಇಲ್ಲಿ ಅವು ಫ್ಲವರ್ಸ್ ಅವ ನೋಡ್ರಿ, ವೈಟ್ ಕಲರ್ ಫ್ಲವರ್ಸ್ ಕಾಣಿಸ್ಲಿಕ್ಕತ್ತಲ್ಲ, ಫ್ಲವರ್ಸ್ ಆಗ್ತದೆ ಮೊದಲು. ಅದಾದ್ಮೇಲೆ ಹಿಂಗೆ ಇಲ್ಲಿ ಸ್ಟ್ರಾಬೆರಿ ಜಸ್ಟ್ ಆಗ್ಲಿಕ್ಕತ್ತವ. ಅದ್ರ ಜೋಡಿ ಇರೋದೊಂದು ರೆಸ್ಟೋರೆಂಟ್ ಅದ, ಸ್ಟ್ರಾಬೆರಿ ವಿತ್ ಐಸ್ ಕ್ರೀಮ್ ಹಿಂಗೇನು. ಅದು ಆಮೇಲೆ ತೋರಿಸ್ತೀನಿ ನಾ. ಸ್ಟ್ರಾಬೆರಿ ದೊಡ್ಡದಾಗಿದೆ. फ्लावर कैसे ಕಾಣಿಸ್ತದೆ. ये कौन सा है? ಇದು ಮೆಣಸಿನಕಾಯಿ ಅನಿಸ್ತು. ये कौन सा है? सब्जी का है क्या? कैबेज का और ये मिर्ची का. ये मत करो.